ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಏನ್ರಿ ಯಜಮಾನ್ರೆ, ಏನು ತಗೊಂಡು ಬಂದಿದ್ದೀರಿ ಇವತ್ತು ಸುದ್ದಿ? ಇವತ್ತು ಸಾನೆ ಸುದ್ದಿಗಳ ಬಗ್ಗೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದು ಹಿಡ್ಕೊಂಬಂದಿದ್ದಾನೆ ಕಣ್ಲ ಯಾಟೆ. ಏನ್ರಿ ಅದು ಸಿಂಪಲ್ ಮ್ಯಾಟ್ರು? ಇತ್ತಿತ್ಲಾಗೆ ಗಂಡನ ಬಿಟ್ಟು ಲವ್ವರ್ ಜೊತೆ ಓಡೋಗೋದು, ಅಕ್ರಮ ಸಂಬಂಧ ಮಡಿಕೊಳ್ಳೋದು ಇವೆಲ್ಲ ಜಾಸ್ತಿ ಆಗಿಬಿಟ್ಟದಲ್ಲ. ಹಿಂಗಾಗಿ ಇದರಿಂದಾಗಿ ಗಂಡಸರು ಏನೇನು ಸಮಸ್ಯೆ ಎದುರಿಸ್ತಾವ್ರೆ, ಯಾವ್ಯಾವ ರೀತಿ ಡಿಫರೆಂಟ್ ಆಗಿರೋ ಕೇಸ್ ಬಂದವೆ ಅಂತ ಹೇಳ್ತೀನಿ ಕೇಳು. ಇಲ್ಲೊಂದು ಕಡೆ ಆಂಧ್ರದೊಳಗೆ ಈ ಫೇಮಸ್ ಯೂಟ್ಯೂಬರ್ ಒಬ್ಬ ಸುಂದರವಾಗಿರೋ ಹೆಣ್ತಿನ ಕಟ್ಕೊಂಡಿದ್ದಾನೆ. ಅವನೇನ್ರು ನೋಡಿರಿ ಯಾವುದೋ ಬಸ್ ಕಂಡಕ್ಟ್ರ್ ಜೊತೆ ಎಸ್ಕೇಪ್ ಆಗಿಬಿಡೋದಾಳೆ ಕಣ್ಲ. ಅಲ್ಲ, ಮುತ್ತಿನಂಥ ಹೆಂಡತಿ ಮನೆಯೊಳಗಿರಲು ನಂದೇ ರಾಯಭಾರತನ ಅನ್ಕೊಂಡಿದ್ದು ಅವನಿಗೆ ಈಗ ಕೈಗೆ ಚೊಂಬು. ಅಂದಂಗೆ ಯಾಕೆ ಈ ಥರ ಆಗತ್ತೆ ಯಜಮಾನ್ರೆ? ಏನು ಒಳ್ಳ ಗಂಡಸ್ಗೆ ಬೇಕಾಗಿರೋದು ಜೀವನದಾಗೆ ಫುಡ್ಡು ಬೆಡ್ಡು ಇವೆರಡು ಸರಿಯಾಗಿ ಸಿಗದೆ ಹೋದಂಥ ಹೊತ್ನಾಗೆ ಗಂಡಸರು ಆಚೆ ಹೋಗಿ ಬಾಗಿಲು ತಟ್ತಾರೆ. ಇನ್ನು ಹೆಣ್ಣು ಮಕ್ಳಿಗೆ ಏನು ಬೇಕು? ಒಂದು ಸೆಕ್ಯೂರಿಟಿ, ಇನ್ನೊಂದು ಲವ್ವು, ಇನ್ನೊಂದು ಎಕ್ಸೆಟ್ರಾ. ಅದು ಸಿಗದೆ ಹೋದಂಥ ಹೊತ್ನಾಗೆ ಬೇರೆ ಕಡೆ ಹೋಯ್ತವೆ. ಹಂಗಾದ್ರೆ ಇದಕ್ಕೆಲ್ಲ ಯಾವಾಗ್ರಿ ಮುಕ್ತಿ? ಮುಕ್ತಿ ಏನೂ ಇಲ್ಲ ಕಣ್ಲ. ಮದುವೆ ಆಗಬಾರ್ದು, ಅಥವಾ ಇನ್ನೂ ಏನನ್ನ ಎಕ್ಸ್ಟ್ರಾ ಬೇಕು ಜೀವನದಲ್ಲಿಗೆ ಅನ್ನಂಗಿದ್ರೆ ಒಂದು ಸಿಂಪಲ್ಲಾಗಿ ಲಿವ್ ಇನ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಬಿಡೋದು. ಓಹೋ, ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾ ನಿಮಗೆ? ಅದು ಹಳೆ ಕಾಲದಲ್ಲಿ ಮಡಿಕೊಳ್ಳೋದು ಅನ್ನೋರಲ್ಲ, ಈಗ ಅದನ್ನು ಪಾಲಿಸ್ ಮಾಡಿ ಎತ್ಕೊಂಬಂದು ಲಿವ್ ಇನ್ನು ಅಂದ್ಬಿಟ್ಟವ್ರೆ ಕಣ್ಲ. ಆಯ್ತು ಬಿಡ್ರಿ. ಮತ್ತಿನ್ನೇನು ಮತ್ತೆ ಅದೇ ಒಂದು ಅನೈತಿಕ ಸಂಬಂಧದ ಸಂಖ್ಯೆ. ಪತ್ನಿ ಮೇಲೆ ಅಸಮಾಧಾನಗೊಂಡು ಪತ್ನಿನ ಸಾಯಿಸೋಕ್ಕೆ ಹೋಗವನೇ ಈ ಬಂಡೆ ಬಡಿಯೋ ಕೆಲಸ ಮಾಡ್ತಾ ಇದ್ದಂತೆ ಕಣ್ಲ. ಅದೇ ಬಂಡೆಗೆ ಬಾಂಬ್ ಇಕ್ಕೋದು, ಜಲೆಟಿನ್ ಕಡ್ಡಿ, ಆ ಕಡ್ಡಿ ತಂದು ಎಂಡ್ರ ಕೆಳಗೆ ಇಕ್ಕಕ್ಕೆ ಹೋದವನು ಅದು ಏನಾಯ್ತು ಏನೋ ಅವನ ಕೆಳಗೆ ಇಕ್ಕೊಂಬಿಟ್ಟವನೆ. ಪಾಪ ಅವನ ಜೊತೆ ಅವನದೊಂದು ಹೆಣ್ಣು ಮಗನೂ ಹೋಗ್ಬಿಟ್ಟೈತೆ. ಒಟ್ನಲ್ಲಿ ಗಂಡಸರು ಇತ್ತಾಗೆ ಎಂಡ್ರು ಬಿಟ್ಟು ಹೋದ್ರೆ ಕೊಲೆ ಮಾಡ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂತಾರೆ. ಇವ್ರಿಗೆಲ್ಲ ಸೇರಿ ನಾನು ಒಂದು ಕ್ಲಾಸ್ ತಗೋಬೇಕು ಅಂತ ಇದ್ದೀನಿ ಕಣ್ಲ. ಹೌದ್ರಿ, ಬೇಕು ಈ ಥರದಕ್ಕೆಲ್ಲ ಸೇರಿ ಒಂದು ಕ್ಲಾಸ್ ತಗೊಂಬಿಡಿ. ತಗೋಬೇಕು ಕಣ್ಲ. ಎಲ್ಲರನ್ನೂ ಒಟ್ಟು ಓಡಿಸಿ ನಾಳೆಗೆ ವಿಜಯಮ್ಮನ ಮನೆಗೆ ಕರ್ಕೊಂಬಂದ್ಬಿಡು. ನಿಮ್ದೊಂದು ವಿಜಯಮ್ಮನ ಮನೆ ಕತೆ ಅಲ್ಲೇ ಆಗ್ಬೇಕೆ? ಅಲ್ಲೇ ಕಣ್ಲ, ಅನೈತಿಕತೆಯ ವಿಷಯನ ಅಲ್ಲೇ ಮಾತಾಡಬೇಕು. ಹೋಗಿರ್ತೀನಿ, ಕರ್ಕೊಂಬಂದ್ಬಿಡು. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.